ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಾಗಿ ನಿಮಗೆಲ್ಲರಿಗೂ ಸ್ವಾಗತ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗುತ್ತಲಿದೆ. ಕೆಲವೊಂದಿಷ್ಟು ಜನರಿಗೆ 4,000 ಬರ್ತಾ ಇದೆ, ಕೆಲವೊಂದಿಷ್ಟು ಜನರಿಗೆ 2,000 ಬರ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗಿದ್ದಾರೆ. ಯಾಕೆ ನಮಗೆ 2,000 ಬರ್ತಾ ಇದೆ, ಯಾಕೆ ನಮಗೆ 4,000 ಬರ್ತಾ ಇಲ್ಲ? ಸೊ ಅದಕ್ಕೋಸ್ಕರ ಈ ತರ ಒಂದು ಅಪ್ಡೇಟ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಇನ್ನ ಹೆಚ್ಚಿನದಾಗಿ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತದೆ. ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 1,20,00,000ಕ್ಕಿಂತ ಹೆಚ್ಚಿನದಾಗಿ ಫಲಾನುಭವಿಗಳು ಇದ್ದಾರೆ. ಸೊ ಅಂತವರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 2,000. ಸೊ ಇವಾಗ ಬಂದು ಅಪ್ಡೇಟ್ಸ್ ಬಂದ್ಬಿಟ್ಟು 24ನೇ ಕಂತಿನ ಹಣ ಕುರಿತು ಬಗ್ಗೆ ನೋಡೋಣ. 24ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿ ಆಲ್ರೆಡಿ ಎಲ್ಲರಿಗೂ ಕೂಡ ಅಕೌಂಟ್ಗೆ ಹೋಗ್ತಾ ಇದೆ. ಆಲ್ರೆಡಿ ನಾವು ಇವಾಗ ನೋಡ್ಬೋದು, ಆಲ್ಮೋಸ್ಟ್ 40 to 60% ಫಲಾನುಭವಿಗಳೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಹೋಗ್ತಾ ಇದೆ. ಸೊ ಹೆಚ್ಚಿನದಾಗಿ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಪ್ರತಿನಿತ್ಯ ಈ ತರ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ ಅನ್ನ ನಾವು ನಿಮ್ಮ ಮುಂದೆ ತರ್ತೇವೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿಟ್ಕೊಳ್ಳಿ. ನಿಮಗೆ ತುಂಬಾ ಉಪಯೋಗಕ್ಕೆ ಬರ್ತದೆ ಈ ವಿಡಿಯೋ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2 ದಿನದಿಂದ 2,000 ಬರ್ತಲೇ ಇದೆ. ಸೊ ಇದು ಯಾವ ಕಂತಿನ ಹಣ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾವು ಹೇಳ್ತೇವೆ, ಈ ಗೃಹಲಕ್ಷ್ಮಿ ಯೋಜನೆಯ 2,000 ಅಮೌಂಟ್ ಬರ್ತಕ್ಕಂಥದ್ದು 24ನೇ ಕಂತಿನ ಹಣ ಆಗಿರುತ್ತದೆ. ನೀವು ಲಾಸ್ಟ್ ವೀಕಲ್ಲೇ ನೋಡಿರ್ಬೋದು. ಲಾಸ್ಟ್ ವೀಕಲ್ಲಿ ಏನಂದ್ರೆ 24ನೇ ಕಂತಿನ ಹಣ ರಿಲೀಸ್ ಮಾಡಬೇಕು ಅಂತ ಟ್ರಯಲ್ ಕೂಡ ನೋಡಿದ್ರು. ಲಾಸ್ಟ್ ವೀಕಲ್ಲೇ 20 ಲಕ್ಷ ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಮೂವ್ ಮಾಡಿದ್ರು, ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಿದ್ರು. ಸೊ ಇನ್ನು ಬ್ಯಾಲೆನ್ಸ್ ಇರ್ತಕ್ಕಂಥ 80% ಜನರಿಗೆ 24ನೇ ಕಂತಿನ ಹಣ 2 ದಿನದಿಂದ ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಪ್ರತಿನಿತ್ಯ ಇಷ್ಟು ಫಲಾನುಭವಿಗಳಿಗೆ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಈ ಶನಿವಾರ ಬರುವಷ್ಟರಲ್ಲಿ 100% ಈ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ 24ನೇ ಕಂತಿನ ಹಣ ಎಲ್ಲರ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಜಮೆ ಆಗುತ್ತಿದೆ. ಕೆಲವೊಂದಿಷ್ಟು ಜನರಿಗೆ 2,000 ಬರ್ತಾ ಇದೆ, ಕೆಲವೊಂದಿಷ್ಟು ಜನರಿಗೆ 4,000 ಬರ್ತಾ ಇದೆ. ಸೊ ಯಾಕಂದ್ರೆ 2,000 ಬರ್ತಕ್ಕಂಥದ್ದು 24ನೇ ಕಂತಿನ ಹಣ. ಒಂದು ವೇಳೆ ನಿಮ್ಗೆ ಏನಾದ್ರು 4,000 ಅಮೌಂಟ್ ಜಮೆ ಆಗಿದೆ ಅಂತ ಅಂದ್ರೆ ಅದು 23ನೇ ಕಂತಿನ ಹಣ ಆಗಿರ್ತದೆ. ಕೆಲವೊಂದಿಷ್ಟು ಜನ ನಮ್ಗೆ 24, 25ನೇ ಕಂತಿನ ಹಣ ಬಂದಿದೆ ಅಂತ ಅನ್ಕೊಂತಾರೆ. ಸೊ ಅದೆಲ್ಲ ಅಲ್ಲ. 25ನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ. 24ನೇ ಕಂತಿನ ಹಣ ಕೂಡ ಇನ್ನ ಪ್ರೋಸೆಸ್ ಅಲ್ಲಿ ಹೋಗ್ತಾ ಇದೆ, ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು 4,000 ಏನಾದ್ರು ಬಂದಿದೆ ಅಂತ ಅಂದ್ರೆ ಅದು ಲಾಸ್ಟ್ ಮಂತಿನ 23ನೇ ಕಂತಿನ ಹಣ. ಯಾಕಂದ್ರೆ ನೀವು ನೋಡಿರ್ಬೋದು, ನವೆಂಬರ್ 26ರಂದು ಈ 23ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿತ್ತು. ಅದರಲ್ಲಿ ಯಾರಿಗೆ ಬಂದಿಲ್ಲ. ಸೊ ಅಂತವ್ರಿಗೆ 23 ಮತ್ತು 24ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನಿಮ್ಗೆ ಏನಾದ್ರು 2,000 ಬಂದಿದೆ ಅಂದ್ರೆ ಅದು 24ನೇ ಕಂತಿನ ಹಣ ಆಗಿರ್ತದೆ. ಒಂದ್ ವೇಳೆ ನಮ್ಗೆ 24ನೇ ಕಂತಿನ ಹಣ ಕೂಡ ಬಂದಿಲ್ಲ, 23ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದ್ರೆ ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ಹಂತವಾಗಿ ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ದಾರೆ 24ನೇ ಕಂತಿನ ಹಣವನ್ನ. 24ನೇ ಕಂತಿನ ಹಣ ಬಂದಾಗ ಅದು 23ದು ಬರುತ್ತೆ, ಹಾಗೆ 24ದು ಬರುತ್ತೆ. ಒಂದ್ ವೇಳೆ ನಮ್ಗೆ 23 ಕಂತಿನ ಹಣ ಬಂದಿದೆ, ಆದ್ರೆ 24ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಅಂದ್ರೆ, ಯಾಕಂದ್ರೆ ಆಲ್ರೆಡಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಹಂತವಾಗಿ ನಾವು ಹಾಕ್ತಿವಿ. ಈ ಶನಿವಾರ ಅಷ್ಟೊತ್ತಿಗೆ 99% ನಾವು ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಯಾರು ಕೂಡ ಚಿಂತಿಸಬೇಡಿ, ಇದು ಬರ್ತಕ್ಕಂತ ಒಂದು ಸೌಲಭ್ಯ ಆಗಿರುತ್ತದೆ. ಇನ್ನು ಯಾವ ಜಿಲ್ಲೆಯಲ್ಲಿ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣ 24ನೇ ಕಂತಿನ ಹಣ ಅಂತ ನಿಮ್ಗೆ ಡೌಟ್ಸ್ ಇರ್ಬೋದು. ಇದು ಯಾವ ಜಿಲ್ಲೆಗೆ ಅಂತಲ್ಲ, ಎಲ್ಲಾ ಜಿಲ್ಲೆಗೂ ಕೂಡ ಸ್ವಲ್ಪ ಇಷ್ಟು ಜನರಿಗೆ ಅಂತ ಕಳಿಸ್ತಾರೆ. ಇವಾಗ ಟೋಟಲ್ ಎಷ್ಟು ಜಿಲ್ಲೆ ಇದಾವೆ ಅಷ್ಟು ಜಿಲ್ಲೆಗೂ ಒಂದು 20,000 ಈ ತರ ಜಿಲ್ಲೆಗೆ ಅಮೌಂಟ್ ಅನ್ನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಎಲ್ಲಾ ಜಿಲ್ಲೆ ಒಂದೇ ಪರ್ಟಿಕ್ಯುಲರ್ ಜಿಲ್ಲೆಗೆ ಮಾತ್ರ ಹಾಕೋದಿಲ್ಲ ಇವರು, ಎಲ್ಲಾ ಜಿಲ್ಲೆಯಲ್ಲೂ ಸೇರಿಸಿ ಒಂದು 20 ಲಕ್ಷ ಜನ ಫಲಾನುಭವಿಗಳಿಗೆ ಹಾಕ್ತಾರೆ. ಸೊ ಆ ತರ ಆಗೋದ್ರಿಂದ ಪ್ರತಿಯೊಂದು ಜಿಲ್ಲೆಯೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ. ಹಾಗಾಗಿ ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಬಂದಿದೆ, ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನಿಮ್ಗೆ ಈ ಶನಿವಾರ ಅಷ್ಟೊತ್ತಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತದೆ.
ಸೊ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ 24ನೇ ಕಂತಿನ ಹಣ ಬಂದಿದೆ ಅಂತ ಅಂದ್ರೆ ನೀವು ಕಮೆಂಟ್ ಮೂಲಕ ನಮಗೆ ಬಂದಿದೆ ಈ ಜಿಲ್ಲೆಯವರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಬೇರೆಯವ್ರಿಗೂ ವ್ಯೂವರ್ಸ್ಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತದೆ. ಒಂದ್ ವೇಳೆ ನಿಮ್ಗೆ ಏನಾದ್ರು 23, 24, 24ನೇ ಕಂತಿನ ಯಾವುದು ಕೂಡ ಬಂದಿಲ್ಲ ಅಂದ್ರೆ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನಮ್ಗೆ 24ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಇಲ್ಲ 23ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತದೆ. ಹಾಗೆ ಒಂದ್ ವೇಳೆ ನಾವು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತೆಗೆದುಕೊಂಡೇ ಇಲ್ಲ, ಸೊ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಕ್ಕೆ ನಾವು ನಿಮ್ಗೆ ಉತ್ತರನ ತಿಳಿಸೋದಕ್ಕೆ ಪ್ರಯತ್ನನ ಮಾಡ್ತೇವೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.